ಅಲ್ಲ ನೀವು ಐ ವಾಸ್ ಒನ್ ಆಫ್ ದ ಮೇನ್ ಪರ್ಸನ್ ಕಸ್ತೂರಿ ರಂಗನ್ ವರದಿ ವಿರೋಧ ಮಾಡಿದ್ದಕ್ಕೆ. JDS ನಾನು ವಿರೋಧ ಪಕ್ಷದಲ್ಲಿದ್ದಾಗ ಮಾನ್ಯ ಸಿದ್ದರಾಮಯ್ಯ ಪರಿಸರವಾದಿ ವಿಚಾರದಲ್ಲಿ ಬಂದಾಗ ಪರಿಸರ ಸೇವೆ ಆಗ್ಬೇಕಂತ ಅಲ್ಲಿ ಜನರು ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆ ಪರಿಸರ ಅಂದ ತಕ್ಷಣ ಪರಿಸರನ ಹಾಳು ಮಾಡಿ ಅಲ್ಲ. ಎಸ್ ಕಾನೂನ ಯಾವಾಗ ಯಾರು ಕರೆದಿದ್ದದು? ಅಲ್ಲ ಯಾವಾಗ ಕರೆದಿದ್ದು? ಮುಂಚೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಎರಡು ವಿಚಾರ. MPM ಹೇಳಿರೋದನ್ನ ನಿನ್ನೆನೂ ಅಷ್ಟೇ, ಮತ್ತೆ ನಾನು ಭದ್ರಾವತಿಯಲ್ಲಿ ಹೋಗಿ ನಾನೇ ಮಾತು ಕೊಟ್ಟು ಬಂದಿದ್ದೀನಿ. ನಮ್ಮ ಪ್ರಣಾಳಿಕೆ ಒಂದೇ ಅಲ್ಲ, ವಿಶ್ವಾಸನ ತಗೊಳ್ಳಿ ನಾವು ಆನ್ ರೆಕಾರ್ಡು. MPMನ ಮತ್ತೆ ದುಡ್ಡು ಕೊಟ್ಟು ಅದನ್ನ ರನ್ನಿಂಗಿಗೆ ತರತಕ್ಕಂಥದ್ದು ಒಂದು ಭಾಗ. VISL ನಾನು ತೀಕ್ಷ್ಣ ಐರನ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ಇರೋದು ಒಬ್ಬರು ಅಮಿತ್ ಶಾ ಅವರು. 3,000 ಕೋಟಿ, ಒಂದು ನಿಮಿಷ, 3,000 ಕೋಟಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಭೆ ಮಾಡಿದ್ರಲ್ಲ. ಏನಾದರೂ ಅದಕ್ಕೆ ನಿಜವಾಗ್ಲೂ ಜೀವ ಇದ್ದಿದ್ರೆ ಇಷ್ಟೊತ್ತಿಗೆ ಜಾಡ್ಸ್ ಒದ್ಬಿಡೋರೇನೋ. ವಿಲ್ ಟ್ರೈ ಟು ರೀಸ್ಟಾರ್ಟ್. VISL MPM ಸ್ಟೇಟ್ ಗೌರ್ಮೆಂಟು, VISL ಬಗ್ಗೆ ಕೇಳ್ತಾ ಇತ್ತು ಸೆಂಟ್ರಲ್ ಗೌರ್ಮೆಂಟ್. ಅದನ್ನ ಮತ್ತೆ ಓಪನ್ ಆಗೋ ಥರ ಅದನ್ನ ಏನು ಮಾಡಬೇಕು ಅದ್ರ ಬಗ್ಗೆ ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ದೀನಿ. ಬಟ್ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ತಿಳ್ಕೊಬೇಕಾಗುತ್ತೆ. ನಾನು ಅದನ್ನು ಮಾಡೋ ಟೈಮಿಗೆ ನಾನು ಅದನ್ನು ತಿಳ್ಕೊಂಡೇ ಮಾಡ್ತೀನಿ. ಬಟ್ ಅದು ಓಪನ್ ಆಗಬೇಕು, ಜನರಿಗೆ ಅದರಿಂದ ಹೆಲ್ಪ್ ಆಗಬೇಕು. ಯಾಕಂದರೆ ಸಾಕಷ್ಟು ಉದ್ಯೋಗಗಳು ಅದರಿಂದ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ಮೋದಿ ಅವರು ಪ್ರಣಾಳಿಕೆ ದಿನ ಬಿಡ್ತಾನೆ ಇದ್ದಾರೆ. ಅದೇ ಮೋದಿಯ ಸುಳ್ಳಿನ ಪ್ರಣಾಳಿಕೆ. ಈಗ ಏನು O3 ಅವರು O4 3.0 ನೋಡಿ. ಇಡೀ ದೇಶದ ಜನರು ಸುಳ್ಳು BJP ಅವ್ರು ಹೇಳೋದು ಮತದಾರರ ಮನಸ್ಸಲ್ಲಿ ಇರೋದ್ರಿಂದ ವಿ ಆರ್ ವೆರಿ ಸೇಫ್. ನಿಜ ಹೇಳೋರು ಕಾಂಗ್ರೆಸ್ಸು ಅಂತಕ್ಕಂಥದ್ದು ಮತದಾರರಲ್ಲಿ ಇರೋದ್ರಿಂದ ಯಾವ ಮೋದಿಯವ್ರು ಬರಲಿ, ಅಮಿತ್ ಶಾ ಅವ್ರು ಬರಲಿ, ಯಾರೇ ರಾಷ್ಟ್ರೀಯ ನಾಯಕರು ಯಾರೇ ಬಂದು ಏನೇ ತಿಪ್ಪರಲಾಗ ಹೊಡಿಲಿ, ಕಾಂಗ್ರೆಸ್ಸಿನ ಹೈಯೆಸ್ಟ್ ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ. ಐ ಥಿಂಕ್ ಯು ವಿಲ್ ಬಿ ವೆರಿ ಶಾಕ್. ನಿಮ್ಮ ಪೇಪರ್ಗಳೆಲ್ಲ ಬರೀತೀರಿ ನಿಜವಾಗ್ಲೂ ಕಾಂಗ್ರೆಸ್ ಪರವಾಗಿ ಯಾವ ರೀತಿ ಮತದಾರರ ಒಲವಿದೆ ಅಂತ ಹೇಳಿ. ಇನ್ನೊಂದು 2 ತಿಂಗಳ ಒಳಗೆ ಬರೀತೀರಿ. ಶಿವಮೊಗ್ಗದಲ್ಲಿ ಗೀತಕ್ಕ ಅವರು ಗೆಲ್ತಕ್ಕಂಥದ್ದನ್ನು ನಿಮ್ಮ ಪೇಪರಲ್ಲೇ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಮಾಧ್ಯಮದಲ್ಲೇ ಬರೆಸ್ತೀವಿ.